ದುಡ್ಡು ಮಾಡದೇ ಇರೋದು ತಪ್ಪು. ಹಾಗಂತೇಳಿ ಕೆಟ್ಟ ರೀತಿಯಲ್ಲಿ ದುಡ್ಡು ಮಾಡೋದು ತಪ್ಪು. ಒಳ್ಳೆ ಮಾರ್ಗದಲ್ಲಿ ಎಲ್ರೂ ದುಡ್ಡು ಮಾಡ್ಬೇಕು. ಅದನ್ನೇ ನಾವು ಕಾರ್ಯಾಗಾರದಲ್ಲಿ ಹೇಳ್ಕೊಡೋದು. ಮುಂಬರುವ ಕಾರ್ಯಾಗಾರದಲ್ಲಿ ಕೇವಲ 75,000 ಇನ್ವೆಸ್ಟ್‌ಮೆಂಟಲ್ಲಿ ಹೇಗೆ ಪ್ರತಿ ತಿಂಗಳು 2.5 ಲಕ್ಷ ದುಡಿಯುವಂಥದ್ದು ನಾನು ಹೇಳ್ಕೊಡ್ತೇನೆ. ಅಷ್ಟೇ ಅಲ್ಲ, ಇಂಥ ಕರ್ಮಗಳೇನಾದರೂ ಮಾಡ್ಕೊಂಡಿದ್ರೆ ವಿಶ್ವಕರ್ಮ ತಂತ್ರಗಳನ್ನು ತಿಳಿಸಿ ಹೇಗೆ ಈ ಕರ್ಮಗಳಿಂದ ವಿಮುಕ್ತಿ ಪಡೆಯೋದು ಅನ್ನೋದನ್ನು ಹೇಳ್ಕೊಡ್ತೇನೆ. ದೃಷ್ಟಿದೋಷವಾಗಿದ್ರೆ ಅದಕ್ಕೆ ಉಪಶಮನ ಇದೆ. ಹಾಗೂ ಅನೇಕ ವಿಘ್ನಗಳಿರುತ್ತೆ ನಮ್ಗೆ. ಮುಂಬರುವ ಕಾರ್ಯಾಗಾರದಲ್ಲಿ ನಾವೆಲ್ಲರೂ ಈ ಗಣಪತಿ ಹಬ್ಬವನ್ನು ಮಾಡ್ತೇವೆ. ನೋಡಿ, ಗಣೇಶನಿಗೆ ಎಲ್ಲಿ ನೋಡಿದ್ರು ಪ್ರಪ್ರಥಮ ಸ್ಥಾನ. ಏಕೆ? ಇದನ್ನೆಲ್ಲ ತಿಳಿದುಕೊಳ್ಬೇಕು. ವಿಘ್ನಗಳು ಬರಬಾರದು, ಆಪತ್ತುಗಳು ಬರಬಾರದು, ದಿಢೀರ್ನೆ ಕಷ್ಟಗಳು ಬರಬಾರದು, ಕೈಯಲ್ಲಿ ದುಡ್ಡು ನಿಲ್ಬೇಕು, ಈಗ ಬಂದಾಗ ಹೋಗ್ಬಾರ್ದು ಅನ್ನೋದಾದ್ರೆ, ಈ ವಿಘ್ನ ವಿನಾಯಕನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಎಂತ ಪೂಜೆ ಮಾಡ್ಬೇಕು? ಹೇಗ್ ಮಾಡ್ಬೇಕು? ಯಾವಾಗ ನಮ್ಗೆ ಫಲ ಸಿಗುತ್ತೆ? ಇಂಥದ್ರ ಎಲ್ಲದ್ರ ಬಗ್ಗೆನೂ ನಾನು ಕಾರ್ಯಾಗಾರದಲ್ಲಿ ಹೇಳ್ಕೊಡ್ತೇನೆ. ಅಷ್ಟೇ ಅಲ್ಲ, ನಮ್ ಮಕ್ಕಳು ಒಂದು ಸರಿಸುಮಾರು ತಕ್ಕ ಮಟ್ಟ ವಯಸ್ಸಿಗೆ ಬರೋ ಹೊತ್ತಿಗೆ 10,00,00,000 ಹೇಗ್ ಮಾಡೋದು? ಸಿ ಯಾವತ್ತೂ ನಾನು ಇದನ್ನ ಹೇಳ್ಕೊಟ್ಟಿದ್ದಿಲ್ಲ. ನಿಮ್ ಮಕ್ಕಳು ಆರಾಮಾಗಿ 10,00,00,000 ಮಾಡ್ಬೇಕು ಅಂತಂದ್ರೆ, ಈ ಕಾರ್ಯಾಗಾರ ನಿಮ್ಗಾಗಿರುತ್ತೆ.